ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇದು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸಂಜೆ ನೈಟ್ ಡಿನ್ನರ್ಗೆ ಏನೇನು ಅಡುಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಮಸ್ಕಾಯಿ ಸಾಂಬಾರು, ಬದನೆಕಾಯಿ ಹಾಕ್ಬಿಟ್ಟು ಮತ್ತು ಸೊಪ್ಪಿನ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಗಾಯ್ಸ್. ಇದ್ದೀವಿ ಕಾಯೋದಕ್ಕೆ. ನಮ್ಮನೇಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ, ಈರುಳ್ಳಿ, ಟೊಮೆಟೊ, ಸೊಪ್ಪು ನೆನೆಸಿದ್ದೀನಿ. ಇದು ಏನಕ್ಕೆ ಸೊಪ್ಪು ಅಂದರೆ ಟೊಮೆಟೊ ಹಾಕ್ಬೇಕ್ರಿ. ಇದು ಪಲ್ಯ ಮಾಡೋಣ ಅಂತ. ಮಸ್ಕಾಯಿ ಜೊತೆ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನು ಕಟ್ ಮಾಡಿ ಒಂದು ಈರುಳ್ಳಿ ಸಾಕಾಗುತ್ತೆ. ಒಂದು ಈರುಳ್ಳಿ, ಇಷ್ಟು ಬೆಳ್ಳುಳ್ಳಿ ಮತ್ತು ಒಂದೆರಡು ಬದನೆಕಾಯಿ ಹಾಕ್ತೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಮೆಣಸಿನ್ಕಾಯಿ, ಟೊಮೊಟೊ, ಕಾಯಿ ತುರಿ ಇಷ್ಟು ಹಾಕ್ಬಿಟ್ಟು ಮತ್ತು ಜೀರಿಗೆ ತೋರಿಸ್ತೀನಿ. ಅದನ್ನು ಒಂದ್ಸರಿ ಅಲ್ಲೇ ನಿಮ್ಮ ಹತ್ರ ನಾನು ಇದು ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಹಾಗಾಗಿ ನಿಮಿಷ ಇದನ್ನು ಕಟ್ ಮಾಡಿ ನೋಡಿ. ಬದನೆಕಾಯಿ ಎಷ್ಟು ದಪ್ಪ ಇದೆ, ಬಟ್ ತುಂಬಾ ಎಳೆದಿದು. ಕಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಮಸ್ಕಾಯಿಗೆ ಬದನೆಕಾಯಿ ಹಾಕಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ. ಹೀರೆಕಾಯಿ ಹಾಕಬೇಕಾಗಿತ್ತು, ಬಟ್ ಹೀರೆಕಾಯಿ ಇಲ್ಲ. ನಾನು ಇವತ್ತು ಕರೆಂಟ್ ಹೋಗ್ಬಿಟ್ಟಿದೆ ಗಾಯ್ಸ್. ಹಾಗಾಗಿ ನೋಡಿ ಟಾರ್ಚ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ತುಂಬ ದಿನ ಆಗಿಬಿಟ್ಟಿದೆ. ಹಾಗಾಗಿ ನೋಡಿ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಎಳೆದಿದೆ ನೋಡಿ. ಒಂದು ಚೂರು ಒಂದೇ ಒಂದು ಬೀಜನೂ ಇಲ್ಲ ಇದರಲ್ಲಿ. ನೋಡೋಕ್ಕಷ್ಟು ದಪ್ಪ ಇರುತ್ತೆ, ಬಟ್ ತುಂಬ ಎಳೆದಾಗಿರುತ್ತೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಹಾಕಿದ್ರೆ. ಹಾಗಾಗಿ ಬದನೆಕಾಯಿ, ಮೆಣಸಿನ್ಕಾಯಿ ಎಲ್ಲನೂ ರೆಡಿ ಮಾಡಿಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ. ಹತ್ರಕ್ಕಿಡಿ. ಇವಾಗ ಟೀ ಸೋಸ್ಕೊಂಡು ಟೀ ಕುಡಿದ್ಬಿಟ್ರೆ ನೋಡೋಣ ಅಷ್ಟೊತ್ತಿ ಕರೆಂಟ್ ಬರುತ್ತಾ ಅಂತ. ಬಟ್ ಆದರೂ ಹಾಗೇ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತೀರ. ರೆಡಿ ಮಾಡ್ಕೊಂಡು ವಿಡಿಯೋ ಮಾಡ್ಕೊಳ್ಳೋಣ ಅಂತ, ಬಟ್ ಕರೆಂಟ್ ಹೋಗ್ಬಿಟ್ಟಿದೆ. ಏನು ಮಾಡೋದು ನೋಡೋಣ. ಹಾಲು ನೋಡಿ, ಹಾಲು ಕಾಯ್ದಿದೆ. ಹಾಲು ಫುಲ್ ಕಾಯ್ದಿದೆ. ಈಗ ಇದು ಟೀ ಕುಡಿದ್ಬಿಟ್ಟು ಆಮೇಲೆ ಇದನ್ನೆಲ್ಲ ರೆಡಿ ಮಾಡ್ಕೊತೀವಿ ನೋಡಿ. ಮೊಳಕೆ ಹುಳಿಕಾಳು ಮತ್ತು ಒಂದು ಸ್ವಲ್ಪ ಬೇಳೆ ಹಾಕಿದ್ದೀನಿ. ಮೊಳಕೆ ಹುಳಿಕಾಳು, ಬೇಳೆ ಮತ್ತು ಜೊತೆಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಮತ್ತು ಒಣಮೆಣ್ಸಿಕಾಯಿ ಎರಡೂ ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಹಾಕಿದ್ರೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮೊಟೊನೂ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಯಾಕಂದರೆ ಉಳ್ಳುಗಿದ್ರೆ ಸ್ವಲ್ಪ ಹುಳಿ ಥರ ಇದ್ದರೆ ಮಸ್ಕಾಯಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇದು ಸ್ವಲ್ಪ ಸೊಪ್ಪಿನ ಪಲ್ಯಕ್ಕೆ ಒಂದು ಸ್ವಲ್ಪ ಇದಕ್ಕೆ ಹಾಕ್ತಿದ್ದೀನಿ. ಇದಕ್ಕೆ ಸಾಕು ಸ್ವಲ್ಪ ನೋಡಿ. ಇದು ಬದನೆಕಾಯಿ ನೋಡಿ. ಬದನೆಕಾಯಿ ತೊಳೆದು ನೀರಲ್ಲಿ ನೆನೆಸಿಟ್ಟಿದ್ದೆ. ಬದನೆಕಾಯಿ ಹಾಕ್ತೀನಿ ಇವಾಗ. ಬದನೆಕಾಯಿ ಹಾಕಿ ಆನ್ ಮಾಡಿದ್ದೀನಿ. ಧನಿಯಾ ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಒಂದೆರಡು ಸ್ಪೂನ್ ಧನಿಯಾ ಪುಡಿ. ಇಷ್ಟು ಧನಿಯಾ ಪುಡಿ ಹಾಕ್ತೀನಿ. ಇದಕ್ಕೆ ಸಾಂಬಾರು ಪುಡಿ ಏನು ಹಾಕಲ್ಲ, ಯಾಕಂದರೆ ಮೆಣಸಿನ್ಕಾಯಿ ಹಾಕಿರ್ತೀನಲ್ವ. ಹಾಗಾಗಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿ ನೋಡಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಎಲ್ಲೋ ಪೌಡರು ಹಾಕ್ಬಿಟ್ಟು ಇದಕ್ಕೆ ಇವಾಗ ಸಾಕಾಗೋಷ್ಟು ಸ್ವಲ್ಪ, ಅಂದರೆ ಇದು ಸ್ವಲ್ಪ ಬೇಯೋಷ್ಟು ನೀರು ಹಾಕ್ಬಿಟ್ಟು ಇದನ್ನು ಮುಚ್ಚಿ ಒಂದು ಮೂರು ವಿಜಿಲ್ ಕೂಗಿಸ್ಕೊತೀನಿ ಗೈಸ್. ಹಾಕ್ಬಿಟ್ಟಿದ್ದೀನಿ. ಇಲ್ಲಮ್ಮ ಹಾಲು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ವಿಶಿಲ್ ಹಾಕ್ಸಿದ್ರೆ ಮುಗೀತು. ಇದ್ರ ಪಡ್ಗಿದ್ದು ಬೈಕೊಳ್ಳುತ್ತೆ. ಅಷ್ಟೊತ್ತಿಗೆ ಈ ಕಡೆ ಸೊಪ್ಪಿನ ಪಲ್ಯ ರೆಡಿ ಮಾಡ್ಕೊತೀನಿ ನೋಡಿ. ಬಿಡಮ್ ನೀಟಾಗಿ ತೊಳೆದು ಏನು ಗೊತ್ತಾ, ಸ್ವಲ್ಪ ಉಪ್ಪು ನೀರು ಹಾಕ್ಬಿಟ್ಟು ನೆನೆಸಿದ್ದೆ ಒಂದು 1/4 ಗಂಟೆ, ಒಂದು ಹಾಫ್ ಆನ್ ಅವರೇ ನೆನೆಸಿದ್ದೆ ಅಂದ್ಕೊಳ್ಳಿ. ಇವಾಗ ಇದನ್ನು ಸ್ವಲ್ಪ ಸಣ್ಣ, ಏನು ಗೊತ್ತಾ, ನಮ್ಗೆ ಎಷ್ಟೇ ಹಚ್ಚೋದಿದ್ರು ಪ್ಲಾಸ್ಟಿಕ್ದಿದೆ ಮತ್ತು ಇದಿದೆ, ಆದ್ರೂ ನನಗೆ ಅದೇನು ಈ ಥರ ಹಚ್ಕೊಂಡ್ರೆ ಸಮಾಧಾನ. ಹಾಗಾಗಿ ಇದೇ ಥರನೇ ಸಣ್ಣಗೆ ಹಚ್ಕೊಂಡ್ಬಿಡ್ತೀನಿ. ದಂಟು ತೆಗ್ದಾಕಕ್ಕೆ ಬೇಜಾರು, ಯಾಕಂದರೆ ದಂಟು ಚೆನ್ನಾಗಿರುತ್ತಲ್ವ, ಒಳ್ಳೆ ಪೌಷ್ಟಿಕಾಂಶ ಇರುತ್ತೆ. ಹಾಗಾಗಿ ನನ್ನ ಮಗನಿಗೆ ದಂಟಿನ ಸೊಪ್ಪು ಅಂದ್ಬಿಟ್ರೆ ಇನ್ನೆಲ್ಲ ತಿನ್ನೋಕ್ಕೆ ಇಷ್ಟು ಕಷ್ಟಪಡ್ತಾನೆ. ದಂಟು ಸೊಪ್ಪು ಮಾತ್ರ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ದಂಟಿನ ಸೊಪ್ಪಲ್ಲೇ ಮಾಡ್ತಾಯಿರ್ತೀನಿ. ಸ್ವಲ್ಪ ಹತ್ರಕ್ಕೆ ತೋರಿಸು, ಸ್ವಲ್ಪ ಹತ್ರಕ್ಕೆ ಬಾ, ಹಂಗೆ ಹತ್ರ ಇಷ್ಟು ಚಿಕ್ಕದಾಗಿ ಹಚ್ಕೊಂಡ್ಬಿಟ್ಟು ಬರೀ ಎಣ್ಣೆಲೇ ಫ್ರೈ ಮಾಡಿದ್ರೆ ಸಾಕು, ಒಗ್ಗರಣೆಲ್ಲೇ ಬೇಗ ಬೆಂದೋಗ್ಬಿಡುತ್ತೆ. ಹಂಗಾಗಿ ಸ್ವಲ್ಪ ಚೆನ್ನಾಗಿರುತ್ತೆ. ಸೊಪ್ಪಿನ ಪಲ್ಯ ಮಸ್ಕಾಯಿ ಜೊತೆಗೆ ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಇವಾಗ ಈರುಳ್ಳಿನೂ ಮತ್ತು ಮೆಣಸಿನ್ಕಾಯಿ ಹಚ್ಕೊಂಡು ಕಾಯಿ ತುರಿದಿಟ್ಕೊಂಡಿದ್ದೀನಿ ಆಲ್ರೆಡಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡ್ಕೊತೀನಿ.
ನೋಡಿ. ಇದ್ದೀನಿ ಇದಕ್ಕೆ ಇವಾಗ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಸ್ವಲ್ಪ ಸಿಡ್ದಿದೆ. ಇವಾಗ ಇದಕ್ಕೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಸಣ್ಣಗೆ ಹಚ್ಕೋಬೇಕು ಈರುಳ್ಳಿ, ಆವಾಗ ಟೇಸ್ಟ್ ಆಗುತ್ತೆ ನಿಜವಾಗ್ಲೂ ಪಲ್ಯ. ಆಮೇಲೆ ಒಬ್ಬರೊಬ್ಬರು ಒಂಥರ ಇಷ್ಟಪಟ್ಟು ಪಲ್ಯ ಮಾಡ್ತಾರೆ. ನಾನೇ ಒಂಥರ ಪಲ್ಯ ಮಾಡ್ತೀನಿ. ಬಟ್ ಹೆಂಗೆ ಗೊತ್ತಾ, ಏನಿಲ್ಲ, ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತೀನಿ ನಾನು ಅಷ್ಟೇ. ಆಲ್ಮೋಸ್ಟ್ ನಾನು ನೋಡಿರೋ ಥರ ಯಾರು ಪಲ್ಯಕ್ಕೆ ಟೊಮೊಟೊ ಆ್ಯಡ್ ಮಾಡ್ತೀನಿ. ನೋಡಿ, ಒಂದೇ ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ಕಾಯಿ ತುರಿ ಮತ್ತು ಸೊಪ್ಪು. ಫಸ್ಟ್ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆ ಫ್ರೈ ಆದಮೇಲೆ ಸೊಪ್ಪು ಹಾಕ್ತೀನಿ. ನೋಡಿ, ಒಗ್ಗರಣೆಗೆ ಕಡಲೆಬೇಳೆ ಹಾಕೋದು ಮರ್ತ್ಬಿಟ್ಟಿದ್ದೆ, ಇವಾಗ ಹಾಕ್ತಾಯಿದ್ದೀನಿ. ಅದು ಹಂಗೆ ಒಂದೊಂದ್ಸರಿ ಏನಾದರೂ ಒಂದು ಅದೇ ಆಗುತ್ತೆ. ಈಗ ನೈಟ್ ಊಟಕ್ಕೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಮಸಾಲೆ ರೊಟ್ಟಿ ಮಾಡಿದ್ದೆ, ಮಧ್ಯಾಹ್ನ ಬೆಳಗ್ಗೆ ದೋಸೆ ಮಾಡಿದ್ದೆ. ಮಸ್ಕಾಯಿಗಲ್ವ, ಹಾಗಾಗಿ ಒಂದು 4-5 ಸರಿ ವಿಸಿಲ್ ಹಾಕ್ತಾಯಿದ್ದೀನಿ, ಒಂದೇ ಸರಿ ಮಸ್ಕೊಂಬಿಡೋಣ ಅಂತ. ನೋಡಿ, ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಇವಾಗ ಟೊಮೊಟೊ ಆ್ಯಡ್ ಮಾಡ್ತೀನಿ, ಒಂದೇ ಒಂದು. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸೊಪ್ಪು ಆ್ಯಡ್ ಮಾಡ್ತೀನಿ. ಟೊಮೊಟೊ ಚೆನ್ನಾಗಿ ಸ್ವಲ್ಪ ಮೆತ್ತಗೆ ಬೇಯಲಿ. ನೋಡಿ, ಇವಾಗ ಟೊಮೊಟೊ ಸ್ವಲ್ಪ ಮೆತ್ತಗೆ ಬೆಂದಿದೆ. ಇವಾಗ ಇದಕ್ಕೆ ಸೊಪ್ಪು ಆ್ಯಡ್ ಮಾಡ್ತೀನಿ. ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ, ಹಂಗೆ ಬೇಯ್ಕೊಳ್ಳುತ್ತೆ. ನೋಡಿ, ಎಷ್ಟು ಬೇಗ ಸೊಪ್ಪು ಬಾಡುತ್ತೆ ಅಲ್ವಾ. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇರೋಲ್ಲ. ಹೀಗೆ ಸ್ವಲ್ಪ ಮುಚ್ಚಿಟ್ಬಿಟ್ರೆ ಎಣ್ಣೆಲಿ ಹಂಗೆ ಫ್ರೈ ಆಗುತ್ತೆ. ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಲಾಸ್ಟಿಗೆ ಹಾಕ್ತೀನಿ, ಕಾಯಿ ಮತ್ತು ಧನ್ಯ ಪೌಡರು. ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಇವಾಗ ಇದನ್ನು ಆಗಿದೆ, ಇದನ್ನು ತೆಕ್ಕೊಂಡು ಸ್ವಲ್ಪ ಮಸ್ಕೊಂಬಿಟ್ರೆ ಅಂತ ಕೆಲಸ ಆದಂಗೆ. ನೋಡಿ, ಈ ಥರ ಬೆಂದಿರುತ್ತೆ. ಇವಾಗ ಇದನ್ನು ಸ್ವಲ್ಪ ನೀರಿರುತ್ತಲ್ಲ, ಅದನ್ನು ಹಿಂಗೆ ಬಸ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಮಸ್ಕೊಬಿಟ್ರೆ ಸರಿಯಾಗುತ್ತೆ. ಬಿಸಿ 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 ಬೇಸಿಗೆಲ್ಲ ಅಡುಗೆ ಮಾಡೋದಂದರೆ ಒಂಥರ ಟೆನ್ಷನ್ ಅಲ್ವಾ. ಎಲ್ರಿಗೂ ಹಂಗೆ ಅನಿಸ್ತಾ ಇರುತ್ತೆ ಅನಿಸುತ್ತೆ. ನೈಟ್ ಅಂತೂ ಮಾಡೋಕ್ಕೆ ತುಂಬಾ ಕಷ್ಟ, ಅಷ್ಟು ಬಿಸಿ ಆಗ್ತಾ ಇರುತ್ತೆ. ಇವಾಗ ಇದನ್ನು ಸ್ವಲ್ಪ ಮಸ್ಕೊತೀನಿ. ನೋಡಿ, ಇಷ್ಟು ನುಣ್ಣಗೆ ಮಸ್ಕೊಂಡಿದ್ದೀನಿ. ನೋಡಿ, ಇಷ್ಟು ಮಸ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ನೋಡಿ, ಇದಕ್ಕೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ, ಸಾಕು. ಯಾಕಂದರೆ ಸೊಪ್ಪಿನ ಪಲ್ಯಕ್ಕೆ ಎಷ್ಟು ಉಪ್ಪು ಹಾಕಿದ್ರು ಜಾಸ್ತಿನೇ ಹಾಕ್ಬಿಡುತ್ತೆ, ಹಾಗಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ತಿರುಗಿಸಿ, ಆಲ್ಮೋಸ್ಟ್ ಬೆಂದ್ಬಿಟ್ಟಿದೆ. ನೋಡಿ ಹೆಂಗೆ ಬೆಂದಿದೆ ಅಂತ. ಇದಕ್ಕೆ ಇವಾಗ ಕಾಯಿ ಆ್ಯಡ್ ಮಾಡಿಬಿಟ್ರೆ, ನೋಡಿ ಇಲ್ಲಿ ಮಸ್ಕಾಯಿ ಮಸ್ತ್ ಇಟ್ಟಿದ್ದೀನಿ, ಒಗ್ಗರಣೆಗೆ ಇಟ್ಟಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇವಾಗ ಇದು ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಬಿಡ್ತೀನಿ. ಪಾಪ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಮಸ್ಕೊಡ್ತೀನಿ ಅಂತ ಮಸಿತಾ ಇದ್ದಾರೆ. ಸ್ವಲ್ಪ ಮಸ್ಬಿಟ್ಟಿದ್ದೀನಿ ಆಲ್ರೆಡಿ, ಇನ್ನೊಂಚೂರು ಮಸಿತಾವ್ರು ಅವರು. ನಾನಿಲ್ಲಿ ಇಟ್ಟಿದ್ದೀನಿ ನೋಡಿ, ಈ ಕಡೆ ಪಲ್ಯ ಬೇಕಿದೆ. ಇದಕ್ಕೆ ಸ್ವಲ್ಪ ಮಾಡ್ತೀನಿ ರೈಸ್. ಇಲ್ಲಮ್ಮ ನೋಡಿ ಗೈಸ್, ನಮ್ಮ ಮನೆಯಾಗ ಜ್ಞಾಪಿಸ್ತಾರೆ ಏನೇನು ಮಾಡಿ ಕಾಯ್ದಿದೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪೇ ಇಲ್ಲ, ಹಂಗಾಗಿ ಕರ್ಬೇವಿನ ಸೊಪ್ಪು ಹಾಕ್ತಾಯಿಲ್ಲ. ಹಾಕ್ಬಿಟ್ಟು ಇದನ್ನು ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಆಗಿದ ತಕ್ಷಣ ಚಿನ್ನು ಬಾ, ಒಂದು ನಿಮಿಷ ಬಾ ಚಿನ್ನು. ನೋಡಿ ಆಯ್ತಿದು. ಇವಾಗ ಇದಕ್ಕೆ ಇನ್ನೂ ಒಂದೆರಡು ಸುತ್ತು ಮಳ್ಳಿಸ್ಬಿಟ್ರೆ ನೋಡಿ ಟೇಸ್ಟಾಗಿರೋ ಮಸ್ಸೊಪ್ಪು ಸಹ ರೆಡಿ ಆಗುತ್ತೆ. ನಿಜವಾಗ್ಲೂ ತುಂಬಾ ಟೇಸ್ಟ್ ಇರುತ್ತೆ. ಸ್ವಲ್ಪ ಗಟ್ಟಿನೇ ಮಾಡ್ತೀನಿ, ತೆಳ್ಳಗೆ ಮಾಡಲ್ಲ ನಾನು. ಹಾಗಾಗಿ ನೋಡಿ ಸೊಪ್ಪಿನ ಪಲ್ಯನೂ ರೆಡಿ ಆಯಿತು. ಮತ್ತು ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ತೀವಿ. ಆಮೇಲೆ ಸಾಂಬಾರ್ಗೆ ಹಾಕ್ಕೊತಾರೆ, ಬಟ್ ಇದಕ್ಕೆ ಹಾಕಿದ್ರೆ ಏನೋ ಒಂಥರ ಟೇಸ್ಟ್ ಇಲ್ಲ. ಒಂದು ಸ್ವಲ್ಪ ಅನ್ನ ಸಾಂಬಾರು ರೆಡಿ ಇದೆ. ಇವಾಗ ಊಟಕ್ಕೆ ಕೊಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೂ, ನನ್ನ ಮಗನಿಗೆ ಇಬ್ಬರಿಗೂ. ನೋಡಿ
ಅನ್ನ ಸಾಂಬಾರು ರೆಡಿ ಇದೆ, ಪಲ್ಯ ಮತ್ತು ನೈಟಿಗೆ ಇವಾಗ ಕಲ್ಲಂಗಡಿ ಹಣ್ಣು ಕೊಡ್ತಾ ಇದ್ದೀನಿ ತಿನ್ನೋದಕ್ಕೆ ಊಟದ ಜೊತೆ. ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್, ಥ್ಯಾಂಕ್ ಯು.